ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇವ್ರು 6 ದಿವಸದ ವಿಡಿಯೋ ಹಾಕಿ ಮತ್ತೆ ಅಲ್ಲಿಗೆ ಸುಮ್ಮನೆ ಆಗ್ಬಿಡ್ರ ಅನ್ಕೋಬೇಡ್ರಿ. ಆ್ಯಕ್ಚುಲಿ ಎಕ್ಸಸೈಸ್ ಮಾಡ್ತಾ ಇದ್ದೀವಿ, ಬಟ್ ಅನ್ಫಾರ್ಚುನೇಟಾಗಿ ನಮಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಹಾಗೂ ಅದನ್ನು ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಯಾಕಂದರೆ ಪರ್ಸ್ನಲಿ ನಾನು ಕೂಡ ಸ್ವಲ್ಪ ವರ್ಕ್ ಮಾಡ್ತಾ ಇರೋದ್ರಿಂದ ಇವಾಗ ಸ್ವಲ್ಪ ಪರ್ಸ್ನಲ್ ಕೆಲಸಗಳು ಜಾಸ್ತಿ ಆಗಿದ್ದಾವೆ. ಬನ್ನಿ ಇದೆಲ್ಲ ಸೈಡಿಗಿಟ್ಟು ಇನ್ಮೇಲಿಂದ ರೆಗ್ಯುಲರಾಗಿ ವಿಡಿಯೋನ ಮಾಡ್ತಾ ಹೋಗೋಣ. ಇವರೇ ನೋಡಿ ನಮ್ಮ ಪರ್ಫೆಕ್ಟ್ ವಿಲೇಜರ್ಸ್ನ ಪಂಟ್ರುಗಳು. ಹಾಯ್ ಮಾಡ್ರಿ ಎಲ್ಲರೂ. ಇನ್ಮೇಲೆ ಇವ್ರು ರೆಗ್ಯುಲರಾಗಿ ವರ್ಕೌಟ್ ಮಾಡೇ ಮಾಡ್ತಾರೆ. ಆ ರೆಗ್ಯುಲರ್ ವರ್ಕೌಟ್ ವೀಡಿಯೋಸ್ ನಿಮಗೆ ತಲುಪುತ್ತೆ. ಬನ್ನಿ ಇನ್ನೇನು ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಮೊಟ್ಟ ಮೊದಲನೇದಾಗಿ ಸ್ವಲ್ಪ ಫ್ರೀ ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ. ಹುಡುಗರೆಲ್ಲ ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಇದ್ದಾರೆ. ಡೈಲಿ ಬೆಳಗ್ಗೆ ಬಂದು ನನಗೆ ಎಬ್ಬಿಸ್ತಾರೆ ಇವರೇ, ಬಾ ಮಮ್ಮ ಎಕ್ಸಸೈಸ್ ಮಾಡೋಕ್ಕೆ ಹೋಗೋಣ ಅಂತ. ಆ್ಯಕ್ಚುಲಿ ಈ ಥರ ಹೈಪರ್ ಆ್ಯಕ್ಟಿವ್ ಇರೋಂಥ ಕಿಡ್ಸ್ಗೆ ನೀವು ಟ್ರೈನ್ ಮಾಡಿದರೆ ಇವರಿಗೆಲ್ಲ ತುಂಬ ಬ್ರೈಟ್ ಫ್ಯೂಚರ್ ಇರುತ್ತೆ. ನಮ್ಮ ಹಳ್ಳಿ ಹುಡುಗರು ಈ ಥರ ಬೆಳೆದ್ರೆ ನಮಗೂ ಖುಷಿನೇ. ನಮ್ಮದು ಪರ್ಫೆಕ್ಟ್ ವಿಲೇಜರ್ಸ್ ಅಂತ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ನೀವಾಗೇನು ತಂಡ ನೋಡ್ತಾ ಇದ್ದೀರಾ, ಈ ಥರ ಹತ್ತರಂಗೆ 3 ಸೆಟ್ ಮಾಡ್ತಾರೆ ಎವ್ರಿ ಡೇ. ಅದು ಎಷ್ಟೇ ಕಷ್ಟ ಆಗಲಿ ಬಿಡೋದಿಲ್ಲ ನಾನು. ಅವರು ಕೂಡ ತುಂಬ ಹಾರ್ಡ್ ಕೋರ್ ಎಕ್ಸಸೈಸ್ ಮಾಡ್ತಾರೆ. ಎಷ್ಟೇ ಕಷ್ಟ ಆದರೂ ಕೂಡ ಅವರು ಕೂಡ ಬಿಡೋದಿಲ್ಲ. ಹಾಫ್ ಡಿಪ್ಸ್ ಇದು ಕೂಡ 3 ಸೆಟ್ ಹೊಡಿತಾರೆ. ಎವ್ರಿ ಡೇ ಸೇಮ್ ಎಕ್ಸಸೈಸು ರಿಪೀಟೆಡ್ ಇರುತ್ತೆ. ಇದು ವಾರ್ಮಪ್ ಎಕ್ಸಸೈಸ್ಗಳು ಮಾತ್ರ. ಗುಡ್. ಇವರಿಬ್ಬರು ಸ್ವಂತ ಅಣ್ಣ ತಮ್ಮ. ನೋಡಿ ಯಾವ ಥರ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಆ್ಯಪ್ಸ್ ವರ್ಕೌಟ್ಗೆ ರನ್ನಿಂಗ್ ಕ್ರಂಚಸ್ ಮಾಡ್ತಾ ಇದ್ದಾರೆ. ಎಸ್, ಗುಡ್. ಇವತ್ತಿನ ದಿನ ಚೆಸ್ಟ್ ವರ್ಕೌಟ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು. ನೋಡ್ರಿ, ಎಡಗೈ ವೀಕ್ ಇರೋದ್ರಿಂದ ಸ್ವಲ್ಪ ಅವನಿಗೆ ಎತ್ತಕ್ಕೆ ಕಷ್ಟ ಆಗ್ತಾಯಿದೆ. ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ ವೀಕ್ನೆಸ್ಸು ಕ್ಯೂರ್ ಆಗುತ್ತೆ. ಬರ್ತಾ ಬರ್ತಾ ರೂಢಿ ಆಗುತ್ತೆ, ಏನು ತೊಂದರೆ ಇಲ್ಲ. ಇವು ಆಲ್ರೆಡಿ ಎಷ್ಟೋ ಇಂಪ್ರೂವ್ಮೆಂಟ್ ಕಂಡಿದೆ ಇವರಲ್ಲಿ. ಎಸ್, ಕಮ್ ಆನ್, ಲಾಸ್ಟ್ 5. 1 2 3 4 4.5 5. ಎಸ್, ಗುಡ್, ವೆರಿ ಗುಡ್. ನೋಡ್ಬೋದು, ಈ ಹುಡುಗ ಚಿಕ್ಕವನಾದರೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾನೆ. ಎಕ್ಸಸೈಸ್ ವಿಚಾರದಲ್ಲಿ ಮಾತ್ರ ಏನು ತೊಂದರೆನೇ ಇಲ್ಲ. ಇವನು ನಮ್ಮ ಗುಂಡ, ನಮ್ಮ ಜೊತೆ ಬಂದು ಇವನು ಕೂಡ ನೋಡ್ರಿ ಬರೀ ಇಂಥವೇ ಕಿತ್ಮೀವಿ ನಾವು. ಬರೀ ಈ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಎಸ್, ವೆರಿ ಗುಡ್. ನೀವು ನೋಡ್ಬೋದು ಬಾಡಿ ಸ್ಟೆಬಿಲಿಟಿ ಅವ್ರದ್ದೆಲ್ಲ ಯಾವ ಥರ ಇದೆ ಏನು ಅಂತ. ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಫ್ರಮ್ ಡೇ 1 ಟಿಲ್ ನಾವು. ನೋಡಿ ಎಷ್ಟು ನೀಟಾಗಿ ವೇಟ್ನ ಲಿಫ್ಟ್ ಮಾಡ್ತಾನೆ. ಎಕ್ಸಲೆಂಟ್. ಓಕೆ, ವೆರಿ ಗುಡ್. ನಮ್ಮ ಹತ್ರ ಈ ಕಾಸ್ಟ್ಲಿ ಮ್ಯಾಟ್ರೆಸ್ ಎಲ್ಲ ಇರೋದಿಲ್ಲ, ಹಾಗಾಗಿ ನಮ್ಮ ಹತ್ರ ಇರೋಂಥ ಗೊಬ್ಬರ ಚೀಲನೇ ಈ ಥರ ಆಸನಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ನೀವು ನೋಡ್ಬೋದು ಯಾವ ಥರ ಎಕ್ಸಸೈಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ. ಗುಡ್. ಎಂತ ಕೊಡಲ್ವಪ್ಪ, ನೋಡ್ತಾ ಇದ್ದೀರಲ್ಲ ಡಿಸ್ಟ್ರಾಕ್ಷನ್ಸ್ ಯಾವ ಥರ ಇರುತ್ತೆ ಅಂತ. ಸೊ ಈ ಥರ ಡಿಸ್ಟ್ರಾಕ್ಷನ್ಸ್ ಎಲ್ಲ ಅವಾಯ್ಡ್ ಮಾಡ್ಕೊಂಡು ನೀವು ಎಕ್ಸಸೈಸ್ ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಓಕೆ, ಡನ್. and
ಗುಡ್. ಹಾಂ ಸ್ಟಾರ್ಟ್. ಕಮಾನ್ 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 ಒಂದು ಹೊಡೀರಿ. ಓಕೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಓಕೆ, ಬಟ್ ಪರವಾಗಿಲ್ಲ, ವೆಲ್ ಡನ್. ಅಟ್ಲೀಸ್ಟ್ 3ರಿಂದ 4 ಹೊಡೆದಿದ್ದಾರೆ. ಗುಡ್ ಗುಡ್. ಗುಡ್. ಗಡಗಡ ಮಾಡಬೇಕು. ಗುಡ್, ವೆರಿ ಗುಡ್. ಎಸ್, ಎಕ್ಸಲೆಂಟ್. ನೋಡ್ಬೋದು ಎಷ್ಟು ಸ್ಟ್ಯಾಮಿನಾ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಎಕ್ಸಸೈಸ್ ಮಾಡಿನೂ ಇದು ಕೊನೆ ಎಕ್ಸಸೈಸ್ ಆದ್ರೂ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೈ ಹಿಡ್ಕೋಬೇಕಿಂದ. ಕಮಾನ್. ಎಸ್, ವೆರಿ ಗುಡ್, ವೆರಿ ಗುಡ್. Yes, excellent. ಅದು ಫೋನ್ ನಂಬರ್ ಕೊಟ್ಟು ಒಂದು, ಎರಡು, ಮೂರು. ಕಮಾನ್ ಮಾಡು. 1, 2, 3, 4, 5. ಇವತ್ತಿನ ವಿಡಿಯೋನ ಎಂಡ್ ಮಾಡೋಂಥ ಟೈಮ್ ಬಂದಿದೆ. ಆದರೆ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಥಾಟ್ ಆಫ್ ದ ಡೇ ಹೇಳ್ತೀನಿ. ನಾವು ಒಂದು ಗುರಿಯನ್ನು ಮುಟ್ಟೋದಕ್ಕೋಸ್ಕರ ಅರ್ಧ ದಾರಿಗೆ ಹೋಗಿ ಯಾವತ್ತು ಬೆನ್ನು ತೋರಿಸಿ ವಾಪಸ್ ಬರಬಾರ್ದು. ಯಾಕಂದರೆ ವಾಪಸ್ ಬರೋಕ್ಕೂ ಕೂಡ ಮತ್ತೆ ಅರ್ಧ ದಾರಿನ ನಾವು ಜರ್ನಿ ಮಾಡಬೇಕಾಗುತ್ತೆ. ಅದೇ ನೀವು ಇನ್ನು ಅರ್ಧ ದಾರಿ ಜರ್ನಿ ಮಾಡಿದರೆ ಆ ಗುರಿನ ಮುಟ್ತೀರಾ. ಸೊ ಇವತ್ತಿನ ಈ ಥಾಟ್ ಆಫ್ ದ ಡೇ ಒಂದಿಗೆ ನಮ್ಮ ಇವತ್ತಿನ ದಿನವನ್ನು ಎಂಡ್ ಮಾಡೋಣ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಮಾಡ್ರಿ ಎಲ್ಲರೂ.